ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ BPL ಕಾರ್ಡಿಂದ APLಗೆ ಕನ್ವರ್ಟ್ ಆಗಿದರೆ ಮತ್ತೆ APL ಆಗಿ ನಿಮ್ಮ ರೇಷನ್ ಕಾರ್ಡನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಲವಾರು ಕಾರಣದಿಂದ ತುಂಬ ಜನರದ್ದು BPL ಕಾರ್ಡಿಂದ APL ಕಾರ್ಡ್ಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಕಾರಣ ಏನಪ್ಪ ಅಂತ ಅಂದರೆ, ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥವರು ಯಾರಾದರೂ ಒಬ್ಬರು GSTಯನ್ನು ಕಟ್ತಾ ಇದ್ದರೆ ನಿಮ್ಮ ಒಂದು BPL ಕಾರ್ಡಿಂದ APLಗೆ ಕನ್ವರ್ಟ್ ಆಗುತ್ತೆ. ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರಾದ್ರೂ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಆ ಒಂದು ರೇಷನ್ ಕಾರ್ಡ್ ಏನಾಗುತ್ತೆ BPLಯಿಂದ APLಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇದ್ದಂಥ ಯಾರ್ದಾದ್ರೂ ಒಬ್ಬ ವ್ಯಕ್ತಿ ವಾರ್ಷಿಕ ಆದಾಯ ಬಂದುಬಿಟ್ಟು 1,20,000 ರೂಪಾಯಿ ಮೇಲೆ ಇದ್ದರೆ ಅಂಥ ಒಂದು ರೇಷನ್ ಕಾರ್ಡ್ ಸಹ BPLಯಿಂದ APLಗೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇವ್ಯಾವ ಕಾರಣ ಇಲ್ಲದೇ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರೂ BPLಯಿಂದ APLಗೆ ಕನ್ವರ್ಟ್ ಆಗಿದ್ದರೆ ಏನು ಮಾಡಬೇಕಪ್ಪ ಅಂತ ಅಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಜೆರಾಕ್ಸು, ನಂತರ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡು, ನಂತರ ಒಂದು ಮನವಿ ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಯಾವುದೇ ಕಾರಣ ಇಲ್ಲದೇ ನಮ್ಮ ಒಂದು ರೇಷನ್ ಕಾರ್ಡ್ APLಯಿಂದ BPLಗೆ ಕನ್ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಸತ್ಯವಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಒಂದು ಮನವಿ ಪತ್ರದಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಕಾರಣದಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ BPLಯಿಂದ APL ಕನ್ವರ್ಟ್ ಆಗಿದೆ ಅಂತ ಆ ಒಂದು ಮನವಿ ಪತ್ರದಲ್ಲಿ ಬರೆದು, ಸೊ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನು ಆ ಒಂದು ಪತ್ರದಲ್ಲಿ ವಿವರಿಸಿ, ಯಾರೂ ಸಹ ನಮ್ಮ ರೇಷನ್ ಕಾರ್ಡಲ್ಲಿ ಗೌರ್ಮೆಂಟ್ ಕೆಲಸದವರು ಇಲ್ಲ ಅಂತ ಹೇಳ್ಬಿಟ್ಟು ಬರೆದು, ಅಂದರೆ ಏನು ಸತ್ಯತೆ ಇರುತ್ತೋ ಅದನ್ನು ಬರೆದು ನೀವು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥವರ ಎಲ್ಲರ ಆಧಾರ್ ಕಾರ್ಡು, ನಂತರ ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸು, ನಂತರ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡು, ನಂತರ ಮನವಿ ಪತ್ರವನ್ನು ನಿಮ್ಮ ತಹಸೀಲ್ದಾರ್ ಅವರಿಗೆ ಕೊಡಬೇಕಾಗುತ್ತೆ. ಅವರು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಕರೆಕ್ಟಾಗಿದ್ದರೆ 15 ದಿನದ ಒಳಗಾಗಿ ನಿಮ್ಮ ಒಂದು APL ಕಾರ್ಡಿಂದ BPLಗೆ ಕನ್ವರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ತುಂಬ ಜನರದ್ದು ಆದಾಯ ಮಿತಿ 1,20,000 ಮೇಲೆ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನರದ್ದು ಕಾರ್ಡನ್ನು BPLಯಿಂದ APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂತ ಅಂದರೆ ಒಂದು ತಿಂಗಳಿಗೆ 15,000 ರೂಪಾಯಿ ಆಯಿತು. ವರ್ಷಕ್ಕೆ ಬಂದುಬಿಟ್ಟು 1,80,000 ರೂಪಾಯಿ ಆಗುತ್ತೆ. 500 ರೂಪಾಯಿ ಪಡೀತಾ ಇರ್ತಕ್ಕಂಥ ವ್ಯಕ್ತಿಯ ವಾರ್ಷಿಕ ಆದಾಯ ಬಂದುಬಿಟ್ಟು 1,80,000 ರೂಪಾಯಿ ಆಗುತ್ತೆ. ಆದರೆ ಸರ್ಕಾರ 1,20,000 ರೂಪಾಯಿ ಮೇಲೆ ಆದಾಯ ಇದ್ದರೆ ಅವರ ಒಂದು ಕಾರ್ಡನ್ನು ತೆಗೀತ್ರಿ ಅಂತ ಹೇಳಿದರು. ಈಗ ಆ ಒಂದು ಆದಾಯ ಮಿತಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ. ಏನು 1,20,000 ರೂಪಾಯಿ ಇದೆ ಅದನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೆ ಸ್ನೇಹಿತರೆ. ಮುಂದಿನ ದಿನದಲ್ಲಿ ಆ ಒಂದು ಆದಾಯ ಮಿತಿಯನ್ನು ಹೆಚ್ಚು ಮಾಡಿದಾಗ ಯಾರ್ದೆಲ್ಲ ರೇಷನ್ ಕಾರ್ಡ್ 1,20,000 ರೂಪಾಯಿ ಮೇಲೆ ಆದಾಯ ಇದೆ ಅಂತ ಹೇಳ್ಬಿಟ್ಟು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂಥವರು ಸಹ ನೀವು BPLಯಿಂದ APLಗೆ ಪಡ್ಕೋಬಹುದು ಸ್ನೇಹಿತರೆ. ಯಾರ್ದೆಲ್ಲ ವಿನಾಕಾರಣ BPLಯಿಂದ APLಗೆ ಕನ್ವರ್ಟ್ ಆಗಿದೆ ಅಂಥವರು ನಾನು ಹೇಳಿರ್ತಕ್ಕಂಥ ಮನವಿ ಪತ್ರ, ಆಧಾರ್ ಕಾರ್ಡು, ರೇಷನ್ ಕಾರ್ಡನ್ನು ನಿಮ್ಮ ತಹಸೀಲ್ದಾರ್ ಅವ್ರಿಗೆ ಕೊಟ್ಟುಬಿಟ್ಟು ನೀವು ಮನವಿ ಪತ್ರವನ್ನು ಕೊಟ್ಬಿಟ್ಟು ಮತ್ತೆ BPL ಆಗಿ ನಿಮ್ಮ ರೇಷನ್ ಕಾರ್ಡನ್ನು ಪಡ್ಕೋಬೋದಾಗಿರುತ್ತೆ. ಅದೇ ರೀತಿ ಯಾವ ರೀತಿ ಮನವಿ ಪತ್ರವನ್ನು ಬರೆಯೋದು ಅಪ್ಪ ಅಂತ ಅಂದರೆ, ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ಹೋಗಿ ಅವರು ಬರ್ಕೊಡ್ತಾರೆ. ಅಥವಾ ನಿಮ್ಮ ತಾಲೂಕು ಆಫೀಸ್ ಇರುತ್ತೆ, ಅದರ ಪಕ್ಕದಲ್ಲಿ ಜೆರಾಕ್ಸ್ ಅಂಗಡಿಗಳು ಅಥವಾ ಈ ಕೋರ್ಟ್ ಅಪ್ಡೇಟ್ ಮಾಡಿಕೊಡೋರು ಇರ್ತಾರೆ, ಅವರು ಕೇಳಿದ್ರು ಸಹ ಅವರು ಮನವಿ ಪತ್ರವನ್ನು ಬರ್ಕೊಡ್ತಾರೆ. ಈ ರೀತಿ ಮಾಡಿ ನಿಮ್ಮ ಒಂದು APLಯಿಂದ BPLಗೆ ನಿಮ್ಮ ರೇಷನ್ ಕಾರ್ಡನ್ನು ಮತ್ತೆ ಪಡ್ಕೋಬೋದು ಸ್ನೇಹಿತರೆ. ಅತಿ ಶೀಘ್ರದಲ್ಲೇ ಏನು ಆದಾಯ ಮಿತಿ ಇದೆ ಅದನ್ನು ಹೆಚ್ಚಿಗೆ ಮಾಡ್ತಾರೆ. ಹಾಗೂ ಸಹ ನಾನು ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.